ಮೂರನೇ ಕಣ್ಣು ಅಂತಾರೆ. ಅಂದರೆ ಆತ್ಮ ಕೆಲಸ ಮಾಡುವ ಜಾಗ. ಆತ್ಮ ದೇಹದಲ್ಲಿರುವ ಪ್ರತಿಯೊಂದು ಸೆಲ್ಲುಗಳಲ್ಲೂ ವಾಸ ಮಾಡುತ್ತೆ. ಆದರೆ ಅದು ಕೆಲಸ ಮಾಡೋ ಜಾಗ ಪೀನಿಯಲ್ ಗ್ರಂಥಿ. ಪೀನಿಯಲ್ ಗ್ರಂಥಿ ಹೊರನೋಟದಲ್ಲಿ ನಿಮಗೆ ಏನು ಅದರದ್ದು ವಿಚಾರಗಳು ಗೊತ್ತಾಗಲ್ಲ. ಎರಡು ಕಣ್ಣು ಮಾತ್ರ ಗೊತ್ತಾಗುತ್ತೆ. ನೀವು ನನ್ನ ನೋಡ್ತಾ ಇದ್ದೀರಾ, ವಿಡಿಯೋ ಕಾನ್ಫರೆನ್ಸ್ ಕಾಲ್, ನಾನು ನಿಮಗೆ ಕಾಣ್ತಾ ಇದ್ದೀನಿ, ನೀವು ನಂಗೆ ಕಾಣ್ತಾ ಇದ್ದೀರಾ. ಕಣ್ಣು ಇಷ್ಟು ಮಾತ್ರ ನಮಗೆ ಗೊತ್ತಿರೋದು. ಒಳಗಡೆ ಒಂದು ಕಣ್ಣಿದೆ, ಅದು ಏನು ನೋಡುತ್ತೆ, ಏನು ನೋಡಬೇಕು ಗೊತ್ತಿಲ್ಲ, ಅದರ ಅರಿವೇ ಇಲ್ಲ. ಅದನ್ನು ತಿಳ್ಕೊಳಕ್ಕೆ ಬಂದಿದ್ದೀರಾ ನೀವು. ಮೆಲಾಟೋನಿನ್ ಹಾಗೆ ತನ್ನ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಪೀನಿಯಲ್ ಗ್ರಂಥಿ. ನಿಮಗೆ ನಿದ್ರೆಯನ್ನು ಬರೆಸೋದು ಆ ಮೆಲಾಟೋನಿನ್ ಜ್ಯೂಸು ರಸ. ಯಾರಿಗೆ ತಲೆ ಕೆಟ್ಟೋಗುತ್ತೆ ಅವರಿಗೆ ಮೆಲಾಟೋನಿನ್ ಜ್ಯೂಸು ಪ್ರೊಡಕ್ಷನ್ ಆಗಲ್ಲ. ಡಿಪ್ರೆಷನ್, 8 ಥರದ ಡಿಪ್ರೆಷನ್ ಇದೆ. ಮೆಲಾಟೋನಿನ್ ಜ್ಯೂಸ್ ರಾತ್ರಿ ನಿದ್ದೆ ಮಾಡಲ್ಲ ಅವರು. ನೀವು ಮಲ್ಕೊಂಡು ಗೊರಟೆ ಹೊಡಿತಾ ಇರ್ತೀರಾ, ಅವರು ಆಡ್ಕೊಂಡಿರ್ತಾರೆ ದೆವ್ವ ಥರ, ನಿದ್ದೆ ಬರಲ್ಲ ಅವ್ರಿಗೆ. ಮನಸ್ಸಿಗೂ ಆತ್ಮಕ್ಕೂ ಡೈರೆಕ್ಟ್ ಕನೆಕ್ಷನ್. ನಾನು ನಿಮಗೆ ಕ್ಲಾಸಲ್ಲೇ ಹೇಳಿದ್ದೀನಿ, ಆತ್ಮ ಮನಸ್ಸು ಎರಡು ಬಿಡುಗಡೆ ಮಾಡೋಕ್ಕಾಗಲ್ಲ, ಅಂಟ್ಕೊಂಡಿದೆ. ಆತ್ಮವೇ ಬೇರೆ, ಮನಸ್ಸೇ ಬೇರೆ, ಎರಡು ಸೇರಿದೆ. ಮನಸ್ಸು ಕೆಟ್ಟೋದ್ರೆ ನಿಮ್ಮ ಪೀನಿಯಲ್ ಗ್ರಂಥಿ ಕೆಲಸ ಮಾಡೋ ಗ್ರಂಥಿ ಕೆಟ್ಟೋಗುತ್ತೆ. ಗ್ರಂಥಿ ಕೆಟ್ಟೋದ್ರೆ ಡಿಪ್ರೆಷನ್ಗೆ ಹೊರಟೋಗ್ತೀವಿ. ಅದೇ ನೀವು ಪೀನಿಯಲ್ ಗ್ರಂಥಿನ ಪ್ರಚೋದನೆ ಮಾಡಿಬಿಟ್ರೆ ನಿಮಗೆ ಮೆಂಟಲ್ ಕ್ಲಾರಿಟಿ. ಏನದು ಮೆಂಟಲ್ ಕ್ಲಾರಿಟಿ? ಸರಿ ತಪ್ಪು ಅವಾಗ ಹೇಳಿದೆ ನಾನು, ಸರಿ ತಪ್ಪು ಗೊತ್ತಾಗುತ್ತೆ. ಅವೇರ್ನೆಸ್, ಹೈಯರ್ ಕಾನ್ಷಿಯಸ್ನೆಸ್. ನಿಮಗೆ ಗೊತ್ತಾಗುತ್ತೆ, ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನನ್ನ ಭಾವನೆಗಳೇ ಜೀವನವಲ್ಲ. ಸತ್ಯ ಗೊತ್ತಾಗುತ್ತೆ. ನಮಗೆ ಗೊತ್ತಿರೋ ಕಾನ್ಷಿಯಸ್ಸು ಒಂದೇ ಒಂದು, ಕಣ್ಣು, ಮೂಗು, ಬಾಯಿ, ಕಿವಿ. ಅದರಿಂದ ಆಗುವ ವಿಚಾರಗಳು. ಕಿವಿ ಕೇಳ್ತಾ ಇದೆ, ಮೂಗು ಏನೋ ಪಕ್ಕದ ಮನೆಯಲ್ಲಿ ಬೋಂಡ ಗಂಡಸರು ಕರಿತಾ ಇದ್ದಾರೆ ವಾಸನೆ, ಕಣ್ಣು ನಾನು ನೋಡ್ತಾ ಇದೆ. ಇಷ್ಟು ಮಾತ್ರ ಗೊತ್ತಾಗತ್ತೆ ಹೊರತು ಬೇರೆ ಗೊತ್ತಿಲ್ಲ. ಅವೇರ್ ಆಫ್ ದಿ ಎನರ್ಜಿ. ನಮಗೆ ಎನರ್ಜಿ ಇದೆ ಅನ್ನೋದೇ ಗೊತ್ತಿಲ್ಲ. ಅಂದರೆ ನಾವು ಕೆಲಸ ಮಾಡೋದ್ರಿಂದ ಮಾಡೋಕ್ಕಾಗತ್ತೆ, ಅದರಿಂದ ಏನೋ ಒಂದು ಶಕ್ತಿ ಇದೆ ಅಂತ ತಿಳ್ಕೊಂಡಿದ್ದೀವಿ ಹೊರತು ಕಣ್ಣಿಗೆ ಕಾಣದೇ ಇರೋ ಒಂದು ಶಕ್ತಿ, ಆತ್ಮಶಕ್ತಿ ನಮ್ಮಲ್ಲಿದೆ ಅನ್ನೋದು ಗೊತ್ತಾಗಲ್ಲ. ಆರ ಪ್ರಭಾವಳಿ. ಯಾರಿಗೆ ಈ ಮೂರನೇ ಕಣ್ಣು ಆಕ್ಟಿವೇಟ್ ಆಗುತ್ತೆ ಅವರಿಗೆ ಅವರ ದೇಹದ ಪ್ರಭಾವಳಿ, ಆತ್ಮಶಕ್ತಿ, ಬೇರೆಯವರ ಆತ್ಮಶಕ್ತಿ ಕಣ್ಣಿಗೆ ಕಾಣುತ್ತೆ. ಏನು ಕಾಣಲ್ಲ. ನೀವು ನನ್ನ ನೋಡ್ತಾ ಇದ್ದೀರಾ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ನನಗೂ ಇದೆ ಪ್ರಭಾವಳಿ, ನಿಮಗೂ ಇದೆ. ಆಕ್ಟಿವೇಟ್ ಆದವರಿಗೆ ಮಾತ್ರ ಬೇರೆಯವ್ರ ಪ್ರಭಾವಳಿ ಕಣ್ಣಿಗೆ ಕಾಣುತ್ತೆ. ಎನರ್ಜಿ ಫೀಲ್ಡ್ ಇದೆ ಅನ್ನೋ ಅರಿವು ಆಗುತ್ತೆ ನಮಗೆ. ಆಮೇಲೆ ನಾನು ಹೇಳಿದಂಗೆ, ನಾನು ಖಾಲಿ ಮನುಷ್ಯ ಮಾತ್ರ ಅಲ್ಲ, ದೇಹ ಮಾತ್ರ ಅಲ್ಲ, ನನ್ನೊಳಗೆ ಮನಸ್ಸು ಮಾತ್ರ ಅಲ್ಲ, ನನಗೆ ಭಾವಗಳು ಮಾತ್ರ ಅಲ್ಲ, ಬೇರೆ ಏನೋ ಒಂದು ಇದೆ ಹಾಗೇನೋ ಅರಿವು ಗೊತ್ತಾಗುತ್ತೆ ನಿಮಗೆ. ಕಾನ್ಷಿಯಸ್ ಅಂತನ್ನೋದು ನಮಗೆ ಗೊತ್ತಿರೋದು ಎರಡೇ ಕಾನ್ಷಿಯಸ್ಸು. ಕಾನ್ಷಿಯಸ್ಸು ಈಗ ನೀವು ನಾನು ನೋಡ್ತಾ ಇದ್ದೀರಾ, ಕಿವಿ ಕೇಳ್ತಾ ಇದೆ, ಇದೊಂದು ಕಾನ್ಷಿಯಸ್. ಪ್ರಜ್ಞೆ ಹಂಗೆ ಅಂತೀವಿ ಕನ್ನಡದಲ್ಲಿ, ಅವೇರ್ನೆಸ್ ಅಂತೀವಿ ಇಂಗ್ಲೀಷಲ್ಲಿ. ಅದು ಒಂದು ಮಾತ್ರ ಎಲ್ರಿಗೂ ಗೊತ್ತಿರೋದು. ಇನ್ನೊಂದು ಕಾನ್ಷಿಯಸ್ಸು ನಿದ್ದೆ ಮಾಡೋದು, ಏನು ಗೊತ್ತಾಗಲ್ಲ. ಕಳ್ಳ ಬಂದರೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅನ್ಕಾನ್ಷಿಯಸ್ ಅಂತ ಹೇಳ್ತಿದ್ರು. ಇದು ಎರಡು ಕಾನ್ಷಿಯಸ್ ಮಾತ್ರ ಗೊತ್ತಿರೋದು. ಹೈಯರ್ ಕಾನ್ಷಿಯಸ್ ಅಂತ ಒಂದಿದೆ.
ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಇನ್ನರ್ ಕಾನ್ಷಿಯಸ್, ಸುಪ್ರೀಂ ಕಾನ್ಷಿಯಸ್. ಸುಪ್ರೀಂ ಅನ್ನೋದು ಭಗವಂತ. ಈ ದೇಹವನ್ನು ಬಿಟ್ಟು ಇನ್ನೊಂದು ಕಾನ್ಷಿಯಸ್ ಇದೆ. ನೀವು ಮಾಡುವ ಯೋಚನೆಗಳೆಲ್ಲ ಮೇಲೆ ಹೋಗುತ್ತೆ. ಅದಕ್ಕೆ ಹೇಳಿದು ಮೇಲೆ ಭಗವಂತ ನೋಡ್ತಾನ. ನಾವು ತಿಳ್ಕೊಂಡಿದ್ದೀವಿ ನಾವು ಮಾಡೋದು ಯಾರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ. ಹೈಯರ್ ಕಾನ್ಷಿಯಸ್ ಮೇಲಿದೆ, ನಿಮ್ಮ ಕಾನ್ಷಿಯಸ್ಸಿಗೆ ಸೇರಿದ್ದೆ ಮೇಲಿದೆ, ಅದರ ಬಿಂದುವೇ ನಿಮ್ಮ ಒಳಗಿರೋದು. ಅದಕ್ಕೂ ನಿಮಗೂ ಕನೆಕ್ಟಿವಿಟಿ ಇದೆ, ಆದರೆ ಸೇರ್ಸೋಕ್ಕೆ ನಮಗೆ ಗೊತ್ತಿಲ್ಲ. ಈ ದೇಹದ ಒಳಗಿರೋ ಆತ್ಮಕ್ಕೆ ಮೇಲಿರೋ ಕಾನ್ಷಿಯಸ್ ಜೊತೆಗೆ ಸೇರಿಸೋ ದಾರಿ ಗೊತ್ತಿಲ್ಲ. ಅದನ್ನು ಕಂಡುಹಿಡ್ಕೊಳ್ಳೋರೆ ಯೋಗಿಗಳು. ಕಾನ್ಷಿಯಸ್ ಕನೆಕ್ಟಿವಿಟಿ ಗೊತ್ತು ಮಾಡಿಸ್ಕೊಳ್ಳೋರೆ ಯೋಗಿಗಳು. ಹೈಯರ್ ಕಾನ್ಷಿಯಸ್ ಇದೆ ಅನ್ನೋ ಅರಿವು ಗೊತ್ತಾಗುತ್ತೆ. ಇದು ನಾನು ಹೇಳಿಕೊಟ್ಟ ಅರಿವು ಇದಲ್ಲ, ಅನುಭವದ ಅರಿವು. ಹೊಟ್ಟೆ ನೋವು ಬಂದರೆ ಹೊಟ್ಟೆ ನೋವು ಹೇಗೆ ಅಂತ ಗೊತ್ತಾಗುತ್ತೆ. ನೀವು ಹೊಟ್ಟೆ ಒಳಗಡೆ ಕೊಡಬೇಡ ಅನ್ನತ್ತೆ, ನೋವಾಗುತ್ತೆ, ಅರಿವು ಅಷ್ಟೇ. ನಂಗೆ ಗೊತ್ತಿಲ್ವೇ ಆ ನೋವು ಹೆಂಗಿದೆ ನಂಗೇನು ಗೊತ್ತು? ಅನುಭವಿಸ್ತೀರ ನೀವು. ಅನುಭವ ರೀತಿಯಲ್ಲಿ ನನಗೆ ಮೇಲೆ ಭಗವಂತ ಅಂತ ಒಬ್ಬ ಇದ್ದಾನ ಹಾಗೇನೋ ಅರಿವು ನಿಮಗೆ ಬಂದ್ಬಿಡುತ್ತೆ. ಹೈಯರ್ ಕಾನ್ಷಿಯಸ್. ಈ ನಿಮ್ಮ ಯಜಮಾನರು ಕೊಡೋ ಪ್ರೀತಿ ಇಲ್ಲ. ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ? ಸತ್ಯ. ನೀವು ನಿಮ್ಮ ಯಜಮಾನ್ರಿಗೆ ಏನು ಕೊಡ್ತಾ ಇದ್ದೀರಿ? ಪ್ರೀತಿ ಅಲ್ಲ. ನೀವು ಮೂರನೇ ಕಣ್ಣು ಓಪನ್ ಆಗ್ಬಿಟ್ರೆ ಸತ್ಯವಾದ ಪ್ರೀತಿ ಗೊತ್ತಾಗತ್ತೆ. ಲೋಕದಲ್ಲಿ ಪ್ರೀತಿ ಮಾಡೋರೇ ಯಾರೂ ಇಲ್ಲ, ಅದೇ ಸತ್ಯ. ಸ್ವಾರ್ಥಿಗಳು. ನಾನು ನಿಮ್ಮ ಹತ್ರ ಬರ್ತೀನಿ ಅಂದರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮಲ್ಲಿ, ಅದಕ್ಕೆ ನಾನು ಬರ್ತೀನಿ ನಿಮ್ಮ ಹತ್ರ. ಪ್ರತಿಯೊಬ್ಬರಲ್ಲಿ, ಪ್ರತಿಯೊಂದು ಜೀವಿಗಳು ಒಬ್ಬರಿಗೊಬ್ಬರು ಅಂಟಾಕೊಂಡಿದ್ದೀವಿ ಅಂದರೆ ಒಬ್ಬರಿಂದ ಒಬ್ಬರಿಗೊಬ್ಬರು ಸಿಗತ್ತೆ. ಅದು ಸ್ವಾರ್ಥತೆ. ಸ್ವಾರ್ಥತೆ ಇಲ್ಲದೆ ಇರೋ ಪ್ರೀತಿ ನಿಮ್ಮೊಳಗಿದೆ. ನೀವು ನಿಸ್ವಾರ್ಥಿ ಆಗಬೇಕು. ಮೂರನೇ ಕಣ್ಣು ಓಪನ್ ಆದರೆ ಯು ಬಿಕಮ್ ನಿಸ್ವಾರ್ಥಿ. ಆವಾಗ ನಿಮ್ಮ ಒಳಗಿರೋ ಸತ್ಯವಾದ ಪ್ರೀತಿ ಗೊತ್ತಾಗುತ್ತೆ. ನಿಜವಾಗ್ಲೂ ಪ್ರೀತಿಸ್ತೀರ ನೀವು ನಿಮ್ಮ ಯಜಮಾನರನ್ನು. ನಿಜವಾಗ್ಲೂ ಲೋಕಕ್ಕೆ ಪ್ರೀತಿ ಕೊಡ್ತೀರ. ಬರೀ ಯಜಮಾನರಿಗೆ ಮಾತ್ರ ಅಲ್ಲ, ಮಕ್ಕಳಿಗೆ ಮಾತ್ರ ಅಲ್ಲ, ಲೋಕ. ಶಾಂತಿ. ಮನುಷ್ಯನಿಗೆ ಶಾಂತಿಯೇ ಇಲ್ಲ, ತೃಪ್ತಿ ಇಲ್ಲ. ತೃಪ್ತಿ ಇರೋ ತನಕ ಶಾಂತಿ ಬರಲ್ಲ. ತೃಪ್ತಿ ಬರಬೇಕು, ಆವಾಗ ಶಾಂತಿ ಬರುತ್ತೆ. ಸೊ ಆ ತೃಪ್ತಿ ಸಿಕ್ಕಿಬಿಡುತ್ತೆ, ಶಾಂತಿ ಸಿಕ್ಕಿಬಿಡುತ್ತೆ ನಿಮಗೆ. ಕತ್ತಲ್ಲಿ ಇದ್ದರೂ ಸರಿ, ಇಲ್ಲದೇ ಇದ್ದರೂ ಸರಿ, ಮನೆಯಲ್ಲಿ ಇದ್ದರೂ ಸರಿ, ಇಲ್ಲದೇ ಇದ್ದರೂ ಸರಿ, ಸಂತೋಷವಾಗಿ ಆ ಸಂತೋಷ ಸಿಗುತ್ತೆ. ಬೇರೆಯವರನ್ನ ನೀವು ನೋಡಿದಾಗಲೂ ಆನಂದ ಸಿಗುತ್ತೆ. ಬೇರೆಯವರಿಗೆ ಆನಂದ ಕೊಡೋದಕ್ಕೆ ನಿಮ್ಮ ಮನಸ್ಸು ಒಪ್ಪತ್ತೆ. ನಾವು ಸ್ವಾರ್ಥಿಯಾಗಿರೋದ್ರಿಂದ ಬೇರೆಯವರಿಗೆ ಆನಂದ ಕೊಡೋಕ್ಕಾಗಲ್ಲ. ಒಂದಾಫಿಕ್ಕು ಕೊಡು 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 ನಾನು ಕೊಡಲ್ಲ. ನಿಮ್ಮನ್ನ ಹೇಳ್ತೀನಿ ತಿಳ್ಕೊಬೇಡಿ, ಇಡೀ ಲೋಕವೇ ಹೆಂಗಿದೆ, ಇಡೀ ಲೋಕ ಹೆಂಗಿದೆ. ಯು ಬಿಕಮ್ ಎಕ್ಸೆಪ್ಷನಲ್. ಮೂರನೇ ಕಣ್ಣು ಓಪನ್ ಆದ್ರೆ ಫಸ್ಟು ಅಹಂಕಾರವನ್ನು ಬಿಡ್ತೀವಿ. ಮೂರನೇ ಕಣ್ಣು ಓಪನ್ ಆದ್ರೆ ಅಹಂಕಾರ ಇರೋದನ್ನೇ ಜಗಳ, ಕೋಪ, ದ್ವೇಷ, ಸೇಡು, ಅಸೂಯೆ. ಇದರ ಮೂಲವೇ ಅಹಂ. ಆ ಅಹಂ ನಿಮ್ಮನ್ನು ಬಿಟ್ಟು ಕರಗೋದು ಗೊತ್ತಾಗತ್ತೆ ನಿಮಗೆ. ಯಾರು ತನ್ನ ತಾನು ಬಿಟ್ಟು ಕೊಡೋಕ್ಕೆ ಸರೆಂಡರ್ ಆಗೋದಕ್ಕೆ ತಿಳ್ಕೊತಾರೆ, ಕಲಿತಾರೆ, ದೇ ವಿನ್ ದ ವರ್ಲ್ಡ್. ಅದಕ್ಕೆ ಜ್ಞಾನಿಗಳು ಇಡೀ ಲೋಕವನ್ನು ತನ್ನ ಪಾದಕ್ಕೆ ಕರೆಸ್ತಾರೆ. ಯೋಗಿಗಳು, ಜ್ಞಾನಿಗಳು ಇಡೀ ಲೋಕ ಅವರ ಪಾದವನ್ನು ಬಂದು ಮುಟ್ಟುತ್ತೆ. ಅಹಂಕಾರವಿಲ್ಲ. ಇದೆಲ್ಲ ನಿಮಗೆ ಮೂರನೇ ಕಣ್ಣು ಕಲಿಸುತ್ತೆ. ಮತ್ತೆ ನಿಮ್ಮ ಆರೋಗ್ಯ ಕಾಪಾಡುತ್ತೆ. ಮೈನ್ ಆರೋಗ್ಯ ಅದು ನಿಮಗೆ ಕಾಪಾಡುತ್ತೆ.
ರೋಗ ಇಲ್ಲ. ರೋಗ ಇದ್ರೂ ನಿಮ್ಮನ್ನು ಕಾಡಲ್ಲ. ಕೊರೋನಾ ಬಂದಾಗ ನಂಗೆ ನೆಗೆಟಿವ್ ಬಂತು, 2 ವೇವಲ್ಲೂ ನೆಗೆಟಿವ್. ನನ್ನ ಸುತ್ತಮುತ್ತ ಇರೋರಿಗೆಲ್ಲ ಪಾಸಿಟಿವ್. ನಿಮ್ಮ ಎನರ್ಜಿ ಫೀಲ್ಡ್ ಸ್ಟ್ರಾಂಗ್ ಇರುತ್ತೆ, ನಿಮ್ಮ ಸೆಲ್ಫ್ ಇಮ್ಯೂನ್ ಪರ್ಫೆಕ್ಟ್ ಸ್ಟ್ರಾಂಗ್ ಇರುತ್ತೆ. ಯಾವುದೇ ಒಳಗಡೆ ನುಗ್ಗಿದ್ರೂ ಕೂಡ ಹೊಡೆದು ಓಡಿಸ್ಬಿಡುತ್ತೆ ಹೊರಗಡೆ. ಇದು 3ನೇ ಕಣ್ಣಿಂದ ಸಿಗುತ್ತೆ ನಿಮಗೆ. ಈ ಮೆಲಟೋನಿನ್ ಜ್ಯೂಸು ಪರ್ಫೆಕ್ಟ್ ಆಗಿ ಸಕ್ರೆಷನ್ ಆಗೋದ್ರಿಂದ ಯಾವಾಗಲೂ ಸಂತೋಷ ಸ್ಥಿತಿ. ನಿಮ್ಮ ಮುಖ ನೋಡಿದ್ರೆ ಒಂದು ಆನಂದ, ನಿಮ್ಮನ್ನು ನೋಡೋಣ ಅನ್ಸುತ್ತೆ. ಯೋಗಿಗಳೆಲ್ಲ ನೋಡಿ ಅವ್ರ ಮುಖ ಯಾವಾಗಲೂ ನೋಡೋಣ ಅನ್ಸುತ್ತೆ, ಯಾವಾಗಲೂ ನಗುಮುಖ. ಇದೇನು ದುಃಖವೇ ಇಲ್ವೋ ಇವ್ರ ಜೀವನದಲ್ಲಿ ತನ್ನಂಗೆ ಇರ್ತಾರೆ ಅವರು. ಅವರಿಗಿದೆಯೋ ಇಲ್ವೋ, ನಿಮ್ಮ ಥರ ಕೋಟಿ ಕೋಟಿ ಜನಗಳು ಹೋಗಿ ಹೇಳ್ಕೊತಾರೆ, ಗುರುಗಳೇ ನಮ್ಮ ಯಜಮಾನರು ಸರಿ ಇಲ್ಲ, ನಮ್ಮ ಅತ್ತೆ ಸರಿ ಇಲ್ಲ, ನಮ್ಮ ನಾದಿನಿ ಸರಿ ಇಲ್ಲ, ವಿಷ ತಂದುಬಿಟ್ಲು ಗುರುಗಳೇ, ನಿನ್ನ ರಾತ್ರಿ ತಟ್ಟೆಲಿ ಹಾಗಾಕೆ ನಾನು ಬದುಕಿದ್ದೆ ಹೆಚ್ಚು ಗುರುಗಳೇ. ಈ ಥರ ಸಾವಿರಾರು ಕೋಟಿ ಕೋಟಿ ಜನಗಳು ಹೇಳ್ತಾರೆ, ಕಾಮಾಗಿರ್ತಾರೆ. ನಮ್ಮ ದುಃಖನ ಅವ್ರು ತಗೊಂಡ್ರೆ ನೇಣಾಕೊಂಡು ಸತ್ತಬೇಕು, ಏನು ಮಾಡಲ್ಲ, ಸಮಾಧಾನ ಮಾಡಿ ಕಳಿಸ್ಬಿಡ್ತಾರೆ. ಏನಾದ್ರು ಒಂದು ಹೇಳಿ ಕಳಿಸ್ಬಿಡ್ತಾರೆ, ನಿಮ್ಮನ್ನ ತಗೊಳಲ್ಲ, ಒರೆಸಿ ತಳ್ತಾ ಇರ್ತಾರೆ. ಅದಕ್ಕೆ ಅವರು ಅಷ್ಟೊಂದು ಪ್ರಾಬ್ಲಮ್ನ ಕೇಳಕ್ಕೆ ಅವರಿಗೆ ಆಗತ್ತೆ. ಸೊ ನಿಮಗೆ 3ನೇ ಕಣ್ಣು ಓಪನ್ ಆಯ್ತು ಅಂದರೆ ಸುತ್ತಮುತ್ತ ಇರೋ ತೊಂದರೆಗಳು ನಿಮ್ಮನ್ನೇನು ಮಾಡಲ್ಲ, ಸ್ಟಡಿ ಆಗ್ಬಿಡ್ತೀರ ನೀವು. ಸೊ ಇಷ್ಟು ಪ್ರಯೋಜನಗಳಿದೆ. ಇದನ್ನು ಮೀರಿ ಏನು ಪ್ರಯೋಜನ?